ಇತ್ತೀಚಿನ ದಿನಗಳಲ್ಲಿ ತೆರೆಕಂಡಂತ ಚಲನಚಿತ್ರ ಕಾಂತಾರ. ತುಳುನಾಡಿನ ಒಂದು ಪರಂಪರೆಯ ದೈವಾರಾಧನೆಯ ಒಂದು ಪರಂಪರೆಯನ್ನು ವಿಚಾರವಾಗಿ ಒಂದು ಚಲನಚಿತ್ರ ಮೂಡಿ ಬಂತು. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಾಕಷ್ಟು ಮನ್ನಣೆಯನ್ನ ಪಡೆಯಿತು. ಅದೇ ರೀತಿ ನಮ್ಮ ದೇಶ ಕೃಷಿ ಪ್ರಧಾನವಾದಂಥ ದೇಶ. ಸಾಕಷ್ಟು ಕೃಷಿಯಲ್ಲಿ ವಿಚಾರಗಳು ತುಂಬ ಇದೆ. ನಮ್ಮ ಒಂದು ಪರಂಪರೆ ವಿಭಿನ್ನ ಮತ್ತು ವಿಶೇಷ, ಅದು ನಿಮಗೂ ಕೂಡ ಗೊತ್ತು. ಸಾಕಷ್ಟು ಪ್ರದೇಶಗಳಲ್ಲಿ ವಿಶೇಷವಾದಂಥ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲೂ ಕೂಡ ಕೆಲವೊಂದು ನಾಶ ಆಗಿದೆ. ಸೊ ಈ ಒಂದು ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನಪ್ಪ, ಈ ಒಂದು ಮೊದಲನೇ ವಿಡಿಯೋ ಅಂತಂದ್ರೆ ಕೃಷಿ ಪ್ರವಾಸೋದ್ಯಮ. ಸೊ ಕರ್ನಾಟಕ ಸರ್ಕಾರ ಪ್ರವಾಸೋದ್ಯಮದ ಒಂದು ವಿಚಾರದಲ್ಲಿ ಕೃಷಿ ಪ್ರವಾಸೋದ್ಯಮ ಅಂತಕ್ಕಂಥ ಅಂಶವನ್ನು ಹೊಸದಾಗಿ ಪರಿಚಯಿಸಿದೆ. ಈ ಒಂದು ಕೃಷಿ ಪ್ರವಾಸೋದ್ಯಮದ ವಿಚಾರವನ್ನ ಗ್ರಾಹಕರಿಗೆ ಮತ್ತು ರೈತರಿಗೆ ಮತ್ತು ಮಹಿಳೆಯರಿಗೆ, ಯುವ ಜನತೆಗೆ ಉದ್ಯೋಗ ಜೊತೆಗೆ ಗ್ರಾಹಕರಿಗೆ ಒಂದು ರಸದೌತಣ ಅಂತಾನೆ ಹೇಳ್ಬೋದು. ಹಳ್ಳಿಯ ವಾತಾವರಣ, ಯಾವ ರೀತಿ ದಿನಚರಿಗಳು ಕೃಷಿಯಲ್ಲಿ ನಡೀತಾ ಇದೆ, ಈ ಎಲ್ಲ ಅಂಶಗಳನ್ನು ಕೂಡ ಬಂದಂಥ ಗ್ರಾಹಕರು ಅಥವಾ ಗ್ರಾಮೀಣ ಪ್ರದೇಶದಲ್ಲಿಂದ ಬರ್ಬೋದು, ಜೊತೆಗೆ ಹೊರಗಡೆ ನಗರ ಪ್ರದೇಶದಲ್ಲಿರ್ತಕ್ಕಂಥವ್ರಿಗೆ ಕೃಷಿ ಪ್ರವಾಸೋದ್ಯಮ ಏನಿದು, ಕೃಷಿ ಯಾವ ರೀತಿ ನಡೀತಾ ಇದೆ, ನಾವು ಪ್ರತಿನಿತ್ಯ ಸೇವಿಸ್ತಾ ಇರ್ತಕ್ಕಂಥ ಆಹಾರ, ಈ ಒಂದು ಆಹಾರ ಯಾವ ರೀತಿ ಬೆಳೀತಾರೆ, ಆ ಒಂದು ವಿಚಾರಗಳನ್ನು ಕೂಡ ಅವರು ಹತ್ತಿರದಿಂದ ನೋಡ್ಬೋದು. ಆ ಒಂದು ವಿಷಯವನ್ನ ನಿಮಗೆ ಉಣಬಡಿಸಲಿಕ್ಕೆ ನಮ್ಮ ಒಂದು ಅಗ್ರಿಯಾನ ಕಂಪನಿ ತಯಾರಿದೆ. ಈ ಒಂದು ಅಗ್ರಿಯಾನ ಕಂಪನಿ ನುರಿತ ಮತ್ತು ಸಾಕಷ್ಟು ಅನುಭವ ಉಳ್ಳಂತ ರೈತರುಗಳೇ ಕಟ್ಟಿರ್ತಕ್ಕಂಥ ಕಂಪನಿ. ಸಾಕಷ್ಟು ರೈತರ ಹೆಸರಿನಲ್ಲಿ ಸಾಕಷ್ಟು ಕಂಪನಿಗಳು ಈಗಾಗಲೇ ಬಂದಿದೆ. ಆದರೆ ರೈತರು ಸೇರಿ ಕಟ್ಟಿರ್ತಕ್ಕಂಥ ಕಂಪನಿ ಅಗ್ರಿಯಾನ. ಇಲ್ಲಿ ಸಾಕಷ್ಟು ಥಿಯರಿ ಜಾಸ್ತಿ ಇರೋದಿಲ್ಲ, ಎಲ್ಲವೂ ಕೂಡ ಪ್ರಾಯೋಗಿಕ ವಿಚಾರಗಳನ್ನ, ನೈಜ ಅಂಶಗಳನ್ನ ತಿಳಿಸ್ತಕ್ಕಂಥ ಒಂದು ವಿಚಾರವನ್ನ ನಮ್ಮ ಅಗ್ರಿಯಾನ ಕಂಪನಿ ಮಾಡ್ತಾ ಇದೆ. ಈ ಒಂದು ಚಾನಲ್ ಅನ್ನ ಅಥವಾ ಈ ಒಂದು ಪ್ರೊಫೈಲ್ ಅನ್ನ ಖಂಡಿತ ನೀವು ಫಾಲೋ ಮಾಡೋದನ್ನ ಮರಿಬೇಡಿ. ರೈತ ಯುವ ಜನತೆ, ಮಹಿಳೆಯರು, ಸಾಕಷ್ಟು ಗ್ರಾಹಕರು, ಯಾರ್ಯಾರು ರೈತನಿಂದ ಬೆಳೆದಂತ ವಸ್ತುಗಳನ್ನ ಆಹಾರ ಸ್ವೀಕಾರ ಮಾಡ್ತಾ ಇದ್ದೀರಾ, ಎಲ್ಲರೂ ಕೂಡ ಈ ಒಂದು ಪ್ರೊಫೈಲ್ ಅನ್ನ ಫಾಲೋ ಮಾಡಿ. ಮುಂದಿನ ದಿನಗಳಲ್ಲಿ ಏನೇನಿದೆ ಅಂಶಗಳು, ಯಾವ್ಯಾವ ರೀತಿ ಇದೆ ಅಂತ ಹೇಳಿ ನಾನು ತಿಳಿಸ್ತಾ ಹೋಗ್ತೀನಿ. ನಮಸ್ಕಾರ, ನಾನು ನವೀನ್ RS.